ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಯಾವ ರೀತಿ ನಿಮ್ಮ ಮೊಬೈಲೆಲ್ಲ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ನಾಡ ಕಚೇರಿ ಅಂತ, ಇದು ಆ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ನಾಡ ಕಚೇರಿ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಮೇಲೆ ಬಂದರೆ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅಪ್ಲೈ ಅಂತಿದ್ದಿಲ್ಲ, ಅಪ್ಲೈ ಆನ್ಲೈನ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಾಡ ಕಚೇರಿ ಲಾಗಿನ್ ಆಗೋದಕ್ಕೆ ಲಾಗಿನ್ ಆಗೋದಕ್ಕೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ಗೆಟ್ OTP ಅಂತ ಕೊಟ್ಟು ಈ ಥರ ಮೆಸೇಜ್ ಹೋಗಿದೆ ಅಂತ ತೋರಿಸ್ತಾ ಇದೆ. OTP ಹೋಗಿರುತ್ತೆ. ಆ OTPನ 6 ನಂಬರ್ಸ್ OTPನ ಎಲ್ಲ ಹಾಕಿ ಲಾಗಿನ್ ಕೊಡಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಲಾಗಿನ್ ಆಗಿರುತ್ತೆ. ಇಲ್ಲಿ ಪ್ರಿಂಟ್ ಆಪ್ಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೀಪ್ರಿಂಟ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆದಮೇಲೆ ಇಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ನ ಕೇಳ್ತಾ ಇದೆ. ಇಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ನ ಹಾಕಬೇಕು ಅಂದರೆ ನಿಮ್ಮ RD ನಂಬರ್ ಏನಿರುತ್ತಲ್ಲ ನಿಮ್ಮ ಸರ್ಟಿಫಿಕೇಟಲ್ಲಿ RD ನಂಬರ್ನ ಹಾಕೋಬೇಕಾಗುತ್ತೆ. ಹಾಕೊಂಡು ಇಲ್ಲಿ ಪಕ್ಕದಲ್ಲಿ ಸರ್ಚ್ ಅಂತ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಲಿಂಕ್ ಆಗಿರೋಂಥ ಯಾವ ಹೆಸರಲ್ಲಿದೆಯೋ ಅದನ್ನ ಓಪನ್ ಆಗುತ್ತೆ. ಓಕೆ, ಅದೇ ಅಂತ ಕರೆದ್ರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಅಂತ ಇದೆ, ಡ್ರಾಫ್ಟ್ ವ್ಯೂ ಅಂತ ಅಂದ್ಬಿಟ್ಟು ಡ್ರಾಫ್ಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಅಕ್ನಾಲೇಜ್ಮೆಂಟ್ ಅಂದರೆ ನೀವೇನು ಡೀಟೇಲ್ ಇದೆಯೋ ಡ್ರಾಫ್ಟಲ್ಲಿ ತೋರಿಸುತ್ತಿದೆಯಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ವೆರಿಫೈ ಮಾಡ್ಕೊಳ್ಳಿ. ಯಾವ ಹೆಸರಲ್ಲಿದೆ ಅದು ಏನಿದೆ ಪ್ರತಿಯೊಂದು ಕರೆಕ್ಟಾಗಿದೆ ಚೆಕ್ ಮಾಡಿಕೊಂಡು ಅದಕ್ಕೆ ಕ್ಯಾನ್ಸಲ್ ಆದಮೇಲೆ ಮೇಲೆ ಬಂದು ಕ್ಯಾನ್ಸಲ್ ಮಾಡಿ. ಇಲ್ಲಿ ಫೀಸ್ ಕೇಳ್ತಾರೆ, ಇಲ್ಲಿ ನೋಡ್ತಾರೆ ಪೇ ಸರ್ವಿಸ್ ಫೀಸ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ, ಈ ಥರ ಪೇಮೆಂಟ್ ಓಕೆ ಅಂತ ಕೊಡಬೇಕಾಗುತ್ತೆ. ಕೊಟ್ಟಿದ ತಕ್ಷಣ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಪೇಮೆಂಟ್ ಗೇಟ್ವೇ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ RD ನಂಬರು ಮತ್ತು ಅಮೌಂಟ್ ಎಷ್ಟಾಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ. ಅದಾದಮೇಲೆ ಕೆಳಗಡೆ ಬಂದರೆ ಚೆಕ್ ಬಾಕ್ಸ್ ಒಂದು ಕಾಣ್ತಾ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಐ ಅಕ್ಸೆಪ್ಟ್ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ 2 ಆಪ್ಷನ್ ಇದೆ, ವ್ಯಾಲೆಟು ಮತ್ತು SBI. ಇಲ್ಲಿ SBIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ನೋಡ್ತಾ ಇರೋದಲ್ಲ, ಇಲ್ಲಿ ಈ ಥರ ಹೋಗುತ್ತೆ. ಇಲ್ಲಿ ಕ್ರೆಡಿಟ್ ಕಾರ್ಡಿಂದ ಕಟ್ಟೋಂಥದ್ದು, ಇಂಟರ್ನೆಟ್ ಬ್ಯಾಂಕಿಂದ ಮತ್ತು UPI ಇಂದ ಕೂಡ ಕಟ್ಬೋದು. ಇಲ್ಲಿ ನಾನು UPI ಸೆಲೆಕ್ಟ್ ಮಾಡ್ಕೊತಾನೆ. UPI ಕೂಡ 2 ಆಪ್ಷನ್ ಕೇಳ್ತಾ ಇದೆ. ನಾನು ಇಲ್ಲಿ QR ಕೋಡ್ ಅಂತ ಮಾಡ್ಕೊತಾನೆ. UPI QR ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇ ನೋವು ಅಂತಿದ್ದಿಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊತಾನೆ. ಮಾಡಿದ ತಕ್ಷಣ ಈ ಥರ QR ಕೋಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮಾಮೂಲಿ ಫೋನ್ಪೇ ಯಾವ ರೀತಿ ಮಾಡಿದ್ರೆ ಆ ಥರ ಫೋನ್ಪೇ ಥರ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಫೋನ್ಪೇ ಮಾಡಿದ್ರೆ ಇಲ್ಲಿ ಸಕ್ಸಸ್ ಆಗಿದೆ ನೋಡ್ತಾ ಇರ್ಬೋದು. ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದೆ. ಇಲ್ಲಿ ಪ್ರಿಂಟ್ ಔಟು ತೊಗೊಬೇಕಾದ್ರೆ ಕೇರ್ಫುಲ್ ಆಗಿ ತೊಗೊಬೇಕಾಗುತ್ತೆ. ಯಾಕಂದರೆ ಒಂದೇ ಸಲ ಅದು ಪ್ರಿಂಟ್ ಔಟ್ ತೊಗೊಳಕ್ಕಾಗೋದು, ಮತ್ತು ಇನ್ನೊಂದ್ಸಲಿ ಕ್ಯಾನ್ಸಲ್ ಆಯಿತು ಅಂದರೆ ಇನ್ನೊಂದ್ಸಲಿ ತೊಗೊಳಕ್ಕಾಗೋದಿಲ್ಲ. ಒಂದ್ಸಲಿ ಆದಮೇಲೆ ಬ್ಯಾಕ್ ಬಂತು ಅಂದರೆ ನೀವು ಪ್ರಿಂಟ್ಔಟ್ ಆಗಲ್ಲ. ಅದಕ್ಕೆ ಇಲ್ಲಿ ಪ್ರಿಂಟ್ಔಟ್ ಬದಲು ಸೇವ್ ಮಾಡ್ಕೊಂಬಿಡಿ. ಅಲ್ಲಿ ಸೇವ್ ಡ್ರಾಫ್ಟ್ ಅಂತ PDF ಅಂತ ಅಂದ್ಬಿಟ್ಟು ಸೇವ್ ಮಾಡ್ಕೊಂಬಿಟ್ರೆ ನಿಮ್ಮ ಫೈಲಲ್ಲಿ ಇರುತ್ತೆ, ಸೇವ್ ಆಗಿರುತ್ತೆ. ಆರಾಮಾಗಿ ನೀವು ಯಾವಾಗ ಬೇಕು ಅವಾಗ ತೊಗೊಬೋದು. ಇನ್ನೊಂದ್ಸಲಿ ಮಾಡಿದ್ರೆ ಅದು ಓಪನ್ ಆಗೋದಿಲ್ಲ, ಇನ್ನೊಂದ್ಸಲಿ ಓಪನ್ ಆಗಲ್ಲ. ಆವಾಗ ನೀವು ಮತ್ತೆ ದುಡ್ಡು ವಾಪಸ್ ನೀವು 40 ರೂಪೀಸ್ ದುಡ್ಡು ಕೊಟ್ಟೆ ನೀವು ಮತ್ತೆ ಇನ್ನೊಂದ್ಸಲಿ ಡೌನ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ನೋಡೋದಲ್ಲ ಯಾವ ರೀತಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ಅಂದ್ಬಿಟ್ಟು ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ನೀವು ಆರಾಮಾಗಿ ನೀವು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿದೆ ಅದನ್ನು ಡೌನ್ಲೋಡ್ನ ಮಾಡ್ಕೋಬೋದು. SC ಕ್ಯಾಸ್ಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂತಂದಾಗ ಈ ಥರ ಆರಾಮಾಗಿ ನಿಮ್ಮ ಮೊಬೈಲಲ್ಲಿ